ಕೋಟೆನಾಡಲ್ಲಿಂದು ಬಿಎಸ್ವೈ ಬಲೋತ್ಸವ. ಇನ್ನು ಕೇಸರಿ ಕಹಳೆಯನ್ನ ಮೊಳಗಿಸಲು ರಾಜ ಹುಲಿ ಸಜ್ಜು. ಕೋಟೆನಾಡು ಚಿತ್ರದುರ್ಗದಲ್ಲಿಂದು ಬಿಎಸ್ವೈ ಬಲೋತ್ಸವ. ಕೇಸರಿ ಕಹಳೆಯನ್ನ ಮೊಳಗಿಸಲು ರಾಜ ಹುಲಿ ಸಜ್ಜು. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಜನಸಾಗರದಲ್ಲಿ ರ್ಯಾಲಿಗೆ ಸಜ್ಜಾದ ಯಡಿಯೂರಪ್ಪ. ಪುತ್ರನ ಜೊತೆ ಯಡಿಯೂರಪ್ಪ ಅವರ ಶಕ್ತಿ ಪ್ರದರ್ಶನ. ಇನ್ನು ಮಾದಾರ ಚೆನ್ನಯ್ಯ ಮಠದ ಮೈದಾನದಲ್ಲಿ ಜನಸಾಗರ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಅಮಿತ್ ಶಾ. ಈ ಸಮಾವೇಶ ವಿಜಯೇಂದ್ರ ಪಕ್ಷಕ್ಕೆ ದೊಡ್ಡ ಮೈಲಿಗಲ್ಲು. ಅಭಿಮಾನೋತ್ಸವದ ಹೆಸರಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ 2028ಕ್ಕೆ ನಾವು ರೆಡಿ ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗ ಕಾಂಗ್ರೆಸ್ನವರಿಗೆ ಟಕ್ಕರ್ ಕೊಡಬೇಕು, ಒಂದು ಸಂದೇಶವನ್ನ ರವಾನೆ ಮಾಡಬೇಕು, ಅದೆಲ್ಲದಕ್ಕೂ ಕೂಡ ಈಗ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಅಭಿಮಾನೋತ್ಸವದ ಮುಖಾಂತರ ಕೇಸರಿ ಕಹಳೆಯನ್ನ ಮೊಳಗಿಸಲು ಈಗ ರಾಜ ಹುಲಿಯವರು ಸಜ್ಜಾಗಿದ್ದಾರೆ. ಒಂದು ಕಡೆ ಇದು ಕೇವಲ ಅಭಿಮಾನೋತ್ಸವ ಕಾರ್ಯಕ್ರಮ ಅಷ್ಟೇ ಅಲ್ಲ, ಇದರ ಜೊತೆಗೆ ತಮ್ಮ ಶಕ್ತಿಯನ್ನ ಎದುರಾಳಿಗಳ ಒಂದು ಎದೆಯಲ್ಲಿ ನಡುಕ ಹುಟ್ಟಿಸುವ ರೀತಿಯಲ್ಲಿ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮಾದಾರ ಚೆನ್ನಯ್ಯ ಮಠದ ಮೈದಾನದಲ್ಲಿ ಜನಸಾಗರ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಕೋಟೆನಾಡು ಚಿತ್ರದುರ್ಗದಲ್ಲಂತೂ ಈಗ ಎಲ್ಲಿ ನೋಡಿದ್ರು ಕೂಡ ಸಾಕಷ್ಟು ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಒಟ್ಟಿನಲ್ಲಿ ಈಗ ಯಾವ ರೀತಿ ಅಂತಿಮ ಹಂತದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಬಿಜೆಪಿಯವರು ಈ ಒಂದು ಅಭಿಮಾನೋತ್ಸವಕ್ಕೆ? ಸಾಹಿತ್ಯ ಏನು ಯಡಿಯೂರಪ್ಪನವರು ರಾಜಕೀಯ ಜೀವನ ಕಾಲಿಟ್ಟು 50 ವರ್ಷ ಪೂರೈಸಿರು ಹಿನ್ನೆಲೆ ಇವತ್ತು ಕೋಟೆನಾಡು ಚಿತ್ರದುರ್ಗದಲ್ಲಿ ಅವರಿಗೆ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಪ್ರಮುಖವಾಗಿ ಈ ಕಾರ್ಯಕ್ರಮ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋವಂಥದ್ದು. ಈಗಾಗಲೇ ಯಡಿಯೂರಪ್ಪರನ್ನ ಕೂಡ ನಿನ್ನೆ ಗೃಹ ದ್ವಾರ ಪ್ರವೇಶ ಮೂಲಕ ಅವ್ರನ್ನ ಬರ್ಮಾಡ್ಕೊಂಡಿರೋವಂಥದ್ದು ಸಾಕಷ್ಟು ಒಂದು ರೀತಿಯಾದ ಜನಸಂಖ್ಯೆ ಕೂಡ ಸೇರಿತ್ತು. ಇವತ್ತು ಕೂಡ ಸುಮಾರು 5 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಸೇರುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಮಾದಾರ ಚೆನ್ನಯ್ಯ ಏನು ಮೈದಾನ ಇದೆ, ಆ ಮೈದಾನದಲ್ಲಿ ಕೂಡ ಇವತ್ತು ಬೃಹತ್ ಸಮಾವೇಶ ಅಂದರೆ ಸುಮಾರು 60 ಎಕರೆ ಜಾಗದಲ್ಲಿ ಇವತ್ತು ಸಮಾವೇಶನ ಹಮ್ಮಿಕೊಂಡಿರುವಂಥದ್ದು. ಈ ಸಮಾವೇಶಕ್ಕೆ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಆಗಮಿಸ್ತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಯಾಕೆಂದರೆ ಒಂದು ರೀತಿಯಾದ ಅಭಿಮಾನೋತ್ಸವ ಹೆಸರಿನಲ್ಲಿ ಒಂದು ರೀತಿ ಶಕ್ತಿ ಪ್ರದರ್ಶನ ಕೂಡ ಆಗ್ತಾ ಇರುವಂಥದ್ದು. ಇವತ್ತು ನಡೀತಿರುವ ಸಮಾವೇಶ ನಿಟ್ಟಿನಲ್ಲಿ ಇವತ್ತು BY ವಿಜಯೇಂದ್ರ ಅವ್ರಿಗೂ ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಅದಕ್ಕಾಗಿ ಇದಕ್ಕೆ ಸಾಕಷ್ಟು ಸ್ವಾಮೀಜಿಗಳಾಗಿರ್ಬೋದು ಮತ್ತು BJPಯ ಎಲ್ಲ ನಾಯಕರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಈಗಾಗಲೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಆಗಿರ್ಬೋದು ಮತ್ತು ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ BJP ವತಿಯಿಂದ ಕೂಡ ಮಾಡ್ಕೊಂಡಿರೋವಂಥದ್ದು. ಇದರಲ್ಲಿ ಸುಮಾರು ಏನು 5 ಲಕ್ಷದ ಅದಕ್ಕೂ ಅಧಿಕ ಜನರ ನಿರೀಕ್ಷೆಯನ್ನು ಈಗಾಗಲೇ BJP ನಾಯಕರು ಇಟ್ಕೊಂಡಿರೋದ್ರಿಂದ ಇದಕ್ಕೆ ಬೇಕಾದ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಸ್ಟೇಜ್ ಆಗಿರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ BJP ನಾಯಕರು ಮಾಡ್ಕೊಂಡಿರೋದು. ಒಟ್ಟಿನಲ್ಲಿ ಇದು BJP ಪಾಲಿಗೆ ಒಂದು ರೀತಿಯಾದ ಮಹತ್ವವನ್ನು ಪಡ್ಕೊಂಡಿದೆ. ಯಾಕೆಂದರೆ ಮುಂಬರುವ ವಿಧಾನಸಭಾ ಚುನಾವಣಾ ದೃಷ್ಟಿಯಿಂದನೂ ಕೂಡ ಇಲ್ಲಿಂದನೇ ತಯಾರಿ ಆರಂಭ ಮತ್ತು ಒಂದು ರೀತಿಯಾದ ಕಾಂಗ್ರೆಸ್ಗೆ ಇಲ್ಲಿಂದನೇ ಕೂಡ ಸೂಚನೆ ಕೊಡುವ ನಿಟ್ಟಿನಲ್ಲಿ ಇವತ್ತು ಸಮಾವೇಶನ ಆಯೋಜನೆ ಮಾಡ್ಕೊಂಡಿರುವಂಥದ್ದು. ಮಧ್ಯಾಹ್ನ 2 ಗಂಟೆ ನಂತರ ಈ ಸಮಾವೇಶ ಆರಂಭ ಆಗುವಂಥದ್ದು. 4 ಗಂಟೆಗೆ ಅಮಿತ್ ಶಾ ಅವರು ಕೂಡ ಬರ್ತಾ ಇರುವಂಥದ್ದು. ಈ ಸಮಾವೇಶದಲ್ಲಿ ಯಡಿಯೂರಪ್ಪನ ಕೂಡ ಅವರು ಅಭಿನಂದನೆ ಸಲ್ಲಿಸುವಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.